ಮಕ್ಕಳು ಸ್ಪೆಷಲ್ಲಾಗಿ ತಿನ್ನಲಿಕ್ಕೆ ಸ್ನ್ಯಾಕ್ಸ್ ಕೇಳಿದಾಗ ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನ ಬಳಸ್ಕೊಂಡು ಈ ರೀತಿ ಚಾಕ್ಲೇಟ್ ಕೇಕನ್ನು ಮಾಡಿಕೊಡಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೊಸದಾಗಿ ನಮ್ಮ ಕುಕ್ಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂತಹ ಚಾಕ್ಲೇಟ್ ಕೇಕ್ ರೆಸಿಪಿನ ತುಂಬಾ ಸಿಂಪಲ್ಲಾಗಿ ಯಾವ ರೀತಿ ಮನೆಯಲ್ಲೇ ಮಾಡಿಕೊಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಬೇಕ್ರಿ ಐಟಮ್ ಕೇಳೋದನ್ನೇ ಬಿಡ್ತಾರೆ. ಹಾಗೆಯೇ ತುಂಬಾ ಇಷ್ಟಪಟ್ಟು ಈ ಕೇಕನ್ನು ತಿಂತಾರೆ. ಮತ್ತೆ ಪದೇ ಪದೇ ಬೇಕು ಅಂತಲೇ ಕೇಳ್ತಾರೆ. ಈ ರೆಸಿಪಿನ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಬನ್ನಿ ಈ ಸಿಂಪಲ್ ಆದಂತಹ ಚಾಕ್ಲೇಟ್ ಕೇಕ್ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಅಗಲವಾದಂತಹ ಬಟ್ಲನ್ನು ತೆಗೆದುಕೊಂಡಿದ್ದೇನೆ. ಅದಕ್ಕೆ ಮೆಜರ್ಮೆಂಟ್ ಒಂದು ಕಪ್ ತಗೊಂಡು ಅದರಲ್ಲಿ 3/4 ಕಪ್ ಆಗುವಷ್ಟು ತುಪ್ಪ ಹಾಗೆಯೇ 3/4 ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನು ಹಾಕ್ಕೊಳ್ತೇನೆ. ನಂತರ ಅದೇ ಸೇಮ್ ಕ್ವಾಂಟಿಟಿಯಲ್ಲಿ 3/4 ಕಪ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇನ್ನೊಂದು ಬಟ್ಲಲ್ಲಿ ಅರ್ಧ ಬಟ್ಲಾಗುವಷ್ಟು ಸಕ್ಕರೆ ಪುಡಿನ ಹಾಕ್ಕೊಳ್ತಾ ಇದ್ದೇನೆ. ಇವೆಲ್ಲವನ್ನು ಚೆನ್ನಾಗಿ ಈ ರೀತಿಯಾಗಿ ಬೀಟ್ ಮಾಡಬೇಕಾಗುತ್ತೆ. ಈ ಸಕ್ಕರೆ ಎಲ್ಲ ಮೆಲ್ಟಾಗಿ ಚೆನ್ನಾಗಿ ಇದು ಕ್ರೀಮಿ ಕನ್ಸಿಸ್ಟೆನ್ಸಿ ಬರಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೀಟ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಮೆಜರ್ಮೆಂಟ್ ಕಪ್ಸಲ್ಲಿ ತೋರಿಸ್ತಾ ಇದ್ದೇನೆ. ಮಾಮೂಲಿ ಒಂದು ಬಟ್ಲನ್ನು ತೆಗೆದುಕೊಂಡು ಬಟ್ಲಿನ ಅಳತೆಯಲ್ಲಿ ನಾವು ಇವೆಲ್ಲವನ್ನು ಸಾಮಗ್ರಿಗಳನ್ನ ಹಾಕ್ಕೊಳ್ಬೋದು. ನಂತರ ಈ ರೀತಿ ಒಂದು ಜರಡಿಗೆ ನಾನಿಲ್ಲಿ ಯಾವ ಕಪ್ಪಲ್ಲಿ ಸಕ್ಕರೆ ಪುಡಿನ ತೆಗೆದುಕೊಂಡಿದ್ನೋ ಅದೇ ಕಪ್ಪಲ್ಲಿ 1 ಕಪ್ ಫುಲ್ ಆಗುವಷ್ಟು ಮೈದಾನ ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ 1/4 ಟೀ ಸ್ಪೂನ್ ಆಗುವಷ್ಟು ಇದಕ್ಕೆ ಅಡುಗೆ ಸೋಡಾನ ಹಾಕ್ಕೊಂಡಿದ್ದೇನೆ. ನಂತರ 1 ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. ನಂತರ ಯಾವ ಕಪ್ಪಲ್ಲಿ ನಾವು ತುಪ್ಪ ಎಣ್ಣೆ ತಗೊಂಡಿದ್ವೋ ಅದೇ ಕಪ್ಪಲ್ಲಿ 3/4 ಕಪ್ ಆಗುವಷ್ಟು ಕೋಕೋ ಪೌಡರ್ನ ಹಾಕ್ಕೊಳ್ತೇನೆ. ಹಾಗೆಯೇ ಚಿಟಿಕೆ ಆಗುವಷ್ಟು ಉಪ್ಪನ್ನು ಸೇರಿಸಿ ಇದೆಲ್ಲವನ್ನು ಜರಡಿ ಇಟ್ಕೊಳ್ತಾ ಇದ್ದೇನೆ. ನೋಡ್ಬೋದು, ಕೇಕ್ ಬ್ಯಾಟರ್ಗೆ ನಾವು ಮೈದಾ ಹಾಕ್ಕೋಬೇಕು ಅಂದಾಗ ಈ ರೀತಿ ಜರಡಿ ಹಿಡ್ದೆ ಹಾಕ್ಕೋಬೇಕಾಗುತ್ತೆ. ಗಂಟಿಲ್ಲದೆ ಚೆನ್ನಾಗಿ ಬೀಟ್ ಮಾಡ್ಕೋಬೋದು. ಈಗ ಇದೆಲ್ಲವನ್ನು ಒಂದೇ ಡೈರೆಕ್ಷನಲ್ಲೇ ಮಿಕ್ಸ್ ಮಾಡಬೇಕಾಗುತ್ತೆ. ನೋಡಿ, ಇದೇ ಡೈರೆಕ್ಷನ್ನಲ್ಲೇ ನಾವು ಈ ರೀತಿ ಮಿಕ್ಸ್ ಮಾಡಬೇಕು. ಆಗ್ಲೇ ಕ್ರೀಮಿ ಸ್ಪಾಂಜಿಯಾಗಿ ಸಾಫ್ಟಾಗಿ ಬರುತ್ತೆ. ಈ ಮಿಶ್ರಣ ಗಟ್ಟಿ ಇರೋದ್ರಿಂದ ನಾನಿಲ್ಲಿ ಯಾವ ಕಪ್ಪಲ್ಲಿ ನಾವು ಎಣ್ಣೆ ತುಪ್ಪ ತೆಗೆದುಕೊಂಡಿದ್ವೋ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಹಾಲನ್ನು ಕಾಯಿಸಿ ತಣ್ಣಗಾಗಿರುವಂಥ ಹಾಲನ್ನು ತೆಗೆದುಕೊಂಡಿದ್ದೇನೆ. ಸ್ವಲ್ಪನೇ ಹಾಲನ್ನು ಹಾಕ್ಕೊಳ್ತಾ ಇದನ್ನು ಒಂದೇ ಡೈರೆಕ್ಷನಲ್ಲೇ ಈ ರೀತಿ ಮಿಕ್ಸ್ ಮಾಡಬೇಕಾಗುತ್ತೆ. ನೋಡ್ಬೋದು, 1 ಕಪ್ ಆಗುವಷ್ಟು ಹಾಲನ್ನು ನಾನು ಅಲ್ಲಿ ಹಾಕ್ಕೊಂಡಿದ್ದೇನೆ. ನೋಡಿ, ಇದೇ ರೀತಿಯಾಗಿ ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ನೋಡ್ಬೋದು, ಕನ್ಸಿಸ್ಟೆನ್ಸಿ ಈ ವಿಧ ಇರಬೇಕಾಗುತ್ತೆ. ಜಾಸ್ತಿ ಗಟ್ಟಿನೂ ಇರಬಾರ್ದು, ಹಾಗಂತ ಜಾಸ್ತಿ ತೆಳ್ಳಗೂ ಇರಬಾರ್ದು. ನಾನಿಲ್ಲಿ 2 ಕಪ್ ಮೆಜರ್ಮೆಂಟ್ ತೋರಿಸಿದ್ದೇನೆ. ಒಂದೇ ಕಪ್ಪಲ್ಲಿ ನಾವು ಎಲ್ಲವನ್ನು ಅಳತೆ ಮಾಡ್ಕೋಬೋದು. 1 ಕಪ್ ಮೈದಾಗೆ ಅರ್ಧ ಕಪ್ ಆಗುವಷ್ಟು ನಾವು ಸಕ್ಕರೆ ಪುಡಿನ ತೆಗೆದುಕೋಬೇಕಾಗುತ್ತೆ. ಹಾಗೆಯೇ 1/4 ಕಪ್ ಆಗುವಷ್ಟು ತುಪ್ಪ, 1/4 ಕಪ್ ಆಗುವಷ್ಟು ಎಣ್ಣೆ, 1/4 ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಳ್ಬೇಕಾಗುತ್ತೆ. ನಂತರ 1/4 ಕಪ್ ಆಗುವಷ್ಟು ಕೋಕೋ ಪೌಡರ್ನ ಸೇರಿಸಿ ಎಲ್ಲವನ್ನು ಒಂದೇ ಕಪ್ಪಲ್ಲೇ ಮೆಜರ್ಮೆಂಟ್ ಮಾಡ್ಕೋಬೋದು. ಕೇಕ್ ಬ್ಯಾಟರ್ ರೆಡಿ ಆಯಿತು. ಈಗ ಕೇಕ್ ಬೇಕ್ ಮಾಡಲಿಕ್ಕೆ ಅಂತ ಈ ರೀತಿ ಒಂದು ಅಲ್ಯೂಮಿನಿಯಂ ಪಾತ್ರೆನ ತೆಗೆದುಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಈ ರೀತಿ ಎಣ್ಣೆ ಅಥವಾ ತುಪ್ಪನ ಸ್ಪ್ರೆಡ್ ಮಾಡಿ ನಂತರ ಇದಕ್ಕೇನೆ ಹಾಗೆ ಸ್ವಲ್ಪ ಮೈದಾನೂ ಸಹ ಸ್ಪ್ರೆಡ್ ಮಾಡಬೇಕಾಗುತ್ತೆ. ಕೇಕ್ ಈಸಿಯಾಗಿ ಮತ್ತು ಬರಬೇಕು ಅಂತ ಈ ರೀತಿ ಎಣ್ಣೆ ಅಥವಾ ತುಪ್ಪ ಹಾಗೂ ಮೈದಾನ ಈ ರೀತಿ ಸ್ಪ್ರೆಡ್ ಮಾಡಬೇಕಾಗುತ್ತೆ ಪಾತ್ರೆಗೆ. ಆದಷ್ಟು ನಾವು ಕೇಕ್ ಬೇಕ್ ಮಾಡಲಿಕ್ಕೆ ಅಂತ ಈ ರೀತಿ ಅಲ್ಯೂಮಿನಿಯಂ ಪಾತ್ರೆನ ತೆಗೆದುಕೋಬೇಕಾಗುತ್ತೆ. ಆಗ್ಲೇ ಕೇಕ್ ಈಸಿಯಾಗಿ ಬರುತ್ತೆ ತೆಗಿಬೇಕಾದ್ರೆ. ಚೆನ್ನಾಗಿ ಈ ರೀತಿ ಮೈದಾ ಎಲ್ಲವನ್ನು ಸ್ಪ್ರೆಡ್ ಮಾಡಿದ ನಂತರ ಈಗ ಮತ್ತೊಮ್ಮೆ ಕೇಕ್ ಬ್ಯಾಟರನ್ನು ಮಿಕ್ಸ್ ಮಾಡಿ ಈ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಪಾತ್ರೆಗೆ ಈ ಕೇಕ್ ಬ್ಯಾಟರ್ ಎಲ್ಲವನ್ನು ಹಾಕಿ ಒಮ್ಮೆ ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಟ್ಯಾಪ್ ಮಾಡಬೇಕಾಗುತ್ತೆ. ನೋಡಿ, ಕೇಕ್ ಬ್ಯಾಟರ್ ಹಾಕಿದ್ದಾಯಿತು. ಈ ರೀತಿ ಒಮ್ಮೆ ಇದನ್ನು ಟ್ಯಾಪ್ ಮಾಡಬೇಕು. ನಂತರ ನಾನಿಲ್ಲಿ ಕೇಕ್ ಬೇಕ್ ಮಾಡಲಿಕ್ಕೆ ಅಂತ ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಟು ಅದರ ಮೇಲೆ ಈ ರೀತಿ ಪುಡಿ ಉಪ್ಪನ್ನು ಹಾಕಿದ್ದೇನೆ. ಒಂದು ಬಟ್ಲಾಗುವಷ್ಟು ಸ್ವಲ್ಪ ಇದನ್ನು ಬಿಸಿ ಮಾಡ್ಕೊಂಡಿದ್ದೇನೆ.
ಫ್ರೀ ಹೀಟ್ ಮಾಡಿಕೊಂಡೇ ನಾವು ಈ ಕೇಕ್ ಬ್ಯಾಟರನ್ನು ಇಟ್ಟು ನಾವು ಬೇಯಿಸ್ಕೋಬೇಕಾಗುತ್ತೆ. ಇಲ್ಲ ಅಂದಲ್ಲಿ ಸ್ಪಾಂಜಿಯಾಗಿ ಬರಲ್ಲ ಕೇಕು. ಹಾಗಾಗಿ ಸ್ವಲ್ಪ ಇದನ್ನು ಬಿಸಿ ಮಾಡ್ಕೊಂಡಿದ್ದೇನೆ. ನಂತರ ನಾವು ಈ ಬಾಣಲೆಗೆ ಈ ರೀತಿ ಸ್ಟ್ಯಾಂಡ್ ಅಥವಾ ಒಂದು ಪ್ಲೇಟನ್ನು ಇಟ್ಟು ಕೇಕ್ ಬ್ಯಾಟರ್ ಹಾಕಿರುವಂತಹ ಬಟ್ಲನ್ನು ಇಟ್ಟು ನಂತರ ಈ ರೀತಿ ಒಂದು ಪ್ಲೇಟನ್ನು ಮುಚ್ಚುತ್ತಿದ್ದೇನೆ. ಈ ರೀತಿ ಪ್ಲೇಟನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ನಂತರ ಒಂದು ಬಟ್ಲು ಅಥವಾ ಪ್ಲೇಟನ್ನು ಕ್ಲೋಸ್ ಮಾಡಿ 25ರಿಂದ 30 ನಿಮಿಷ ಇದನ್ನು ಬೇಕ್ ಮಾಡಬೇಕಾಗುತ್ತೆ. ಲೋ ಟು ಮೀಡಿಯಮ್ ಉರಿಯಲ್ಲೇ. ನೋಡಿ ನಾನಿಲ್ಲಿ 30 ನಿಮಿಷ ಬೇಕ್ ಮಾಡಿದ್ದೆ. ನಾನಿಲ್ಲಿ ಟೂತ್ ಪಿಕ್ ಅಥವಾ ಚಾಕುವಿನಿಂದ ಈ ರೀತಿ ಚುಚ್ಚಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಾವು ಕೇಕ್ ಕರೆಕ್ಟಾಗಿ ಬೇಯಿಸಿದ್ದೀವಾ ಇಲ್ವಾ ಅಂತ. ಟೂತ್ ಪಿಕ್ಕಿಗೆ ಸ್ವಲ್ಪನೂ ಕೇಕ್ ಅಂಟದೆ ಬಂತು ಅಂದಲ್ಲಿ ಚೆನ್ನಾಗಿ ಕೇಕ್ ಬೇಕಾಗಿದೆ ಅಂತ ಅರ್ಥ. ಈಗ ಕೇಕ್ ಬೇಕಾಗಿದ್ದಾಗಿದೆ. ಇದನ್ನು ಸೈಡ್ಗೆ ತೆಗೆದಿಟ್ಟು ಸ್ವಲ್ಪ ತಣ್ಣಗಾದ ನಂತರ ತೋರಿಸ್ತಾ ಇದ್ದೇನೆ, ನೋಡ್ಬೋದು. ಓವೆನ್ ಇಲ್ಲದೇ ತುಂಬಾ ಸಿಂಪಲ್ಲಾಗಿ ನಾವು ಈ ರೀತಿ ಕೇಕನ್ನು ಪ್ರಿಪೇರ್ ಮಾಡ್ಕೋಬೋದು. ನೋಡ್ಬೋದು ಎಷ್ಟು ಸ್ಪಾಂಜಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಸ್ಪಾಂಜಿಯಾಗಿ ಸಾಫ್ಟಾಗಿ ಬಂದಿದೆ. ಇದನ್ನು ಈಗ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ಬೋದು. ಮಕ್ಕಳಿಗಂತೂ ಈ ರೀತಿ ಚಾಕ್ಲೇಟ್ ಕೇಕನ್ನು ಮನೆಯಲ್ಲೇ ಮಾಡಿಕೊಟ್ವಿ ಅಂದಲ್ಲಿ ಬೇಕ್ರಿಗೆ ಹೋಗೋದನ್ನೇ ಬಿಡ್ತಾರೆ. ಮತ್ತು ಪದೇ ಪದೇ ಮನೆಯಲ್ಲೇ ಕೇಕ್ ಬೇಕು ಅಂತ ಕೇಳ್ತಾರೆ. ನೋಡ್ಬೋದು ಎಷ್ಟು ಸ್ಪಾಂಜಿಯಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ನೋಡಿದ್ರಲ್ಲ, ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾದಂತಹ ಚಾಕ್ಲೇಟ್ ಕೇಕ್ ರೆಸಿಪಿ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಬೋದು ಅಂತ. ಈ ಚಾಕ್ಲೇಟ್ ಕೇಕ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.